ಯರಮರಸ್ ಕೆಐಎಡಿಬಿ ಲೇಔಟ್ ಹತ್ತಿರ ಕಸಾಯಿ ಖಾನೆ ನಿರ್ಮಾಣ ಮಾಡಬಾರದು ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಉಪಾಧ್ಯಕ್ಷ ಹಾಗೂ ಯರಮರಸ್ ನಿವಾಸಿ ವೈ ಸುರೇಂದ್ರಬಾಬು ಆಗ್ರಹಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಭಾವನಾತ್ಮಕವಾಗಿ ಬದಲಾಗುವ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಸಾಯಿ ಖಾನೆ ನಿರ್ಮಾಣವನ್ನು ಸ್ಥಗಿತಗೊಳಿಸಬೇಕು ಎಂದು ತಾಕೀತು ಮಾಡಿದರು. ನಮ್ಮ ಪ್ರದೇಶದಲ್ಲಿ ಅನೇಕ ಹಾನಿಕಾರಕ ಉದ್ದಿಮೆಗಳನ್ನು ಪ್ರಾರಂಭಿಸಿದಾಗಲೂ ಸಹನೆಯಿಂದ ಇರುವುದರಿಂದ ಇದೀಗ ಕಸಾಯಿಖಾನೆ ನಿರ್ಮಾಣಕ್ಕೆ ಮುಂದಾಗಿರುವುದು ನಮಗೆ ಮಾನಸಿಕ ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಇಂತಹ ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ಇದೆ. ಕಸಾಯಿಖಾನೆ ನಿರ್ಮಾಣಕ್ಕೆ ಮುಂದಾಗಿರುವ ಪ್ರದೇಶದ ಸುತ್ತಮುತ್ತ ದೇವಸ್ಥಾನಗಳಿವೆ, ಶಾಲೆಗಳಿವೆ, ಉದ್ಯಾನವನಗಳಿವೆ. ಜನನಿಬಿಡ ಪ್ರದೇಶವಾಗಿರುವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಈಗ ಏಕಾಏಕಿ ಕಸಾಯಿಖಾನೆಯನ್ನು ನಿರ್ಮಿಸಲು ಹೊರಟಿರುವುದು ಖಂಡನಾರ್ಹ. ಹಾಗಾಗಿ ಸ್ಥಳೀಯರು ವಿರೋಧದ ನಡುವೆಯೂ ಕಸಾಯಿಖಾನೆ ಪ್ರಾರಂಭಿಸಲು ಮುಂದಾದರೆ ಸ್ಥಳೀಯರು ತೀವ್ರ ಬೀದಿ ಹೋರಾಟ ಹಾಗೂ ಕಾನೂನಾತ್ಮಕ ಹೋರಾಟಕ್ಕೆ ಸ್ಥಳೀಯರು ಸಿದ್ಧರಿದ್ದಾರೆ ಎಂದರು. ಹಾಗೂ ಯರಮರಸ್ ಗ್ರಾಮದ ನಮ್ಮ ನಿವಾಸಿಗಳು ಅಲ್ಲಿ ಯರಮರಸ್ ಕಾಲೇಜಿನ ಪ್ರಿನ್ಸಿಪಾಲ್ ನೇಮಕಾಗಿದ್ದೇವೆ. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ನಿರ್ಮಾಣ ಮಾಡಲಿಕ್ಕೆ 2 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದ್ದಾರೆ. ಈ ಒಂದು ಕಸಾಯಿಖಾನೆ ಉದ್ದೇಶ ಏನೆಂದರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಒಂದು ಉದ್ದೇಶ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಪರಿಸರವನ್ನು ನಿರ್ಮಾಣ ಮಾಡಿ ಮತ್ತು ಜನರಿಗೆ ಒಳ್ಳೆಯ ಒಂದು ಸೌಕರ್ಯವನ್ನು ಕೊಡಬೇಕು ಸರ್ಕಾರ ಹೇಳ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಈ ರೀತಿ ಮಾಡಿದರೆ ನಿಮ್ಮ ಜನ ಎಲ್ಲಿ ಹೋಗಬೇಕು? ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇದೆ, ಮೌಲಾನಾ ಆಜಾದ್ ಹಾಸ್ಟೆಲ್ ಇದೆ. ಕೆಐಡಿಬಿ ಸುಮಾರು 300 ಜನ ಜನವಸತಿ ಮಾಡ್ತಿದ್ದಾರೆ ಈಗ. ಜೊತೆಗೆ 2 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸರ್ವಜ್ಞ ಸರ್ಕಲ್ ಇದೆ, ಬಸವೇಶ್ವರ ದೇವಸ್ಥಾನ ಇದೆ, ಕಾಳಮ್ಮ ದೇವಸ್ಥಾನ ಇದೆ ಮತ್ತು ಸುತ್ತಮುತ್ತ ಎಲ್ಲ ಬಡಾವಣೆಗಳಿವೆ ಮತ್ತು ಮೊನ್ನೆ ಜುಡಿಷಿಯಲ್ ಕಾಲೇಜ್ ಅಲ್ಲೇ ಕೊಟ್ಟಿದ್ದಾರೆ ಜಾಗ. ಇಷ್ಟೆಲ್ಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮತ್ತು ಎಲ್ಲ ನೀಡಾಗಿರ್ತಕ್ಕಂಥ ಈ ಒಂದು ವಸತಿ ವ್ಯವಸ್ಥೆಯಲ್ಲಿ ಈ ಒಂದು ಕಸಾಯಿಖಾನೆ ಅಂತಂದು ಆಗಿಬಿಟ್ರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ. ಇವತ್ತು ನಾವೇನಪ್ಪ ಅಂದ್ರೆ 100 ಲಕ್ಷಗಟ್ಟಲೆ ಏನಪ್ಪ ಖರ್ಚು ಮಾಡಿ ಇವತ್ತು ನಾವು ಏರ್ಪೋರ್ಟ್ ಮಾಡ್ತಾ ಇದ್ದೀವಿ 400 ಎಕರೆ. ನಾಳೆ ಹದ್ದುಗಳು ಏನಪ್ಪ ನಾವು ಬೇರೆ ಆಗಿಬಿಟ್ರಪ್ಪ ಅಂದ್ರೆ 1 ಉಳಿಲಿಕ್ಕೆ ಸಾಧ್ಯ ವಿಮಾನಗಳು ಎಂತ ನಾವೇನಪ್ಪ ಅಂತಂದ್ರೆ ಕೆಲಸವನ್ನು ಮಾಡ್ತೀವಿ ಅನ್ನೋ ಸ್ವಲ್ಪ ಅಧಿಕಾರಿಗಳು ಗೊತ್ತಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಕೆರೆ ಅಲ್ಲಿ ಲಕ್ಷ್ಮಮ್ಮ ಕೆರೆ ಅಂತಕೊಂಡು ಫೇಮಸ್ ಇದೆ. ಜೊತೆಗೆ ಏನಪ್ಪ ಅಂತಂದ್ರೆ ಈಗಾಗಲೇ ನಮ್ಮಲ್ಲಿ ಆಗಿದ್ದಾರೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಮುನ್ಸಿಪಾಲಿಟಿ ಏನಪ್ಪ ಅಂದ್ರೆ ಇಂಜುರಿ ಮಾಡಿ ಈಗಾಗಲೇ ಏನಪ್ಪ ಅಂತಂದ್ರೆ ಸುಮಾರು 2-3 ವರ್ಷದಿಂದಲೂ ಕೆಲಸನೇ ಮಾಡ್ತಾ ಇಲ್ಲ ಅಂತ ಒಂದು ಪ್ಲಾಂಟ್ ಆಗಿಬಿಟ್ಟಿದ್ದಾರೆ. ಅಷ್ಟೆಲ್ಲ ಮಾಡಿದ್ರು ಸಹ ನಾವು ಸಹಿಸಿಕೊಂಡಿದ್ರು ಸಹ ಮತ್ತೆ ಇನ್ನೊಂದಲ್ಲಿ ಕಸಾಯಿಖಾನೆ ಹಾಕ್ಬಿಟ್ರೆ ಇನ್ನು ಇರ್ತಕ್ಕಂಥ ಜನರಲ್ಲಿ ಯಾಕೆ ಇರ್ಬೇಕು ಹೇಳಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೇನು ಮಾಡ್ತೀವಿ ಅಂತಂದ್ರೆ ಈಗಾಗಲೇ ನಾವು ಮನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಹಾಯಕ ಆಯುಕ್ತರಿಗೂ ಮನವಿ ಮಾಡಿದ್ದೇವೆ, ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೇವೆ, ನಿನ್ನೆ ಕೂತ್ಕೊಂಡು ಎಲ್ಲ ಮಾಡಿದ್ದೇವೆ. ಅವ್ರ ನಂತರ ಸರ್ಕಾರ ಆದೇಶದಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಆದೇಶ ನೀವು ಮಾಡ್ತೀವಿ ಅಂತ ಕೊಂಡ್ರೆ ನಾವೇನಪ್ಪ ಇಲ್ಲಿ ಕೂತ್ಕೊಂಡಾಗ ಕೈ ಕಟ್ಕೊಂಡು ಕೊಡಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ಸುಮಾರು 1000 ಜನ ವಿದ್ಯಾರ್ಥಿಗಳಿದ್ದಾರೆ, 1000 ಜನ ಏನಪ್ಪ ಇರ್ತಕ್ಕಂಥ ಹಿರಿಯ ನಾಗರಿಕರಿದ್ದಾರೆ. ಯರಮರಸಲ್ಲಿ ಸುಮಾರು 2000 ಜನ ಏನಪ್ಪ ಜನರಿದ್ದಾರೆ. ಅವೆಲ್ಲ ಏನಪ್ಪ ಕೂತ್ಕೊಂಡು ನಾವೆಲ್ಲ ರಸ್ತೆ ರೋಕ ಮಾಡ್ತೀವಿ ಮತ್ತು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಈಗಾಗಲೇ ನಾವೇನಪ್ಪ ಅಂದ್ರೆ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿ ಏನಪ್ಪ ನಾವು ಭೇಟಿ ಆಗ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಾಸಕರಾಗಿದ್ದ ಶಿವರಾಜ್ ಪಾಟೀಲ್ ಅವರಿಗೂ ಮತ್ತು ಮಾನ್ಯ ಮಂತ್ರಿಯಾಗಿರ್ತಕ್ಕಂಥ ಶ್ರೀ NS ಬೋಸರ್ ಸಾಹೇಬ್ ನಾವು ರಿಕ್ವೆಸ್ಟ್ ಮಾಡಿದ್ರು. ಈಗಾಗಲೇ DC ಅವರಿಗೆ ಫೋನ್ ಮಾಡಿದ್ದಾರೆ, ಇಲ್ಲ ಅದನ್ನ ಸ್ಥಳಾಂತರ ಮಾಡ್ಕೊಂಡು ನಾವು ಹೇಳ್ತಾ ಇದ್ದಾರೆ. ಆದರೆ ಅವರು ಸ್ಥಳಾಂತರ ಮಾಡಿದ್ರಪ್ಪ ಅಂತಕೊಂಡ್ರೆ ಪರಿಣಾಮ ಬಹಳ ಇದಾಗ್ತದೆ. ಮತ್ತು ಜೊತೆಗೆ ಏನಪ್ಪ ನಾವು ಮುಂದೇನಪ್ಪ ಅಂದ್ರೆ ಕಾನೂನು ಕ್ರಮವಾಗಿ ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ 3 ಜನ ನಗರಸಭೆ ಸದಸ್ಯರು ಸಹ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಅದಕ್ಕೆ ಯಾವುದೇ ಒಂದು ಕಿಮ್ಮತ್ತು ಕೊಡ್ತಾ ಇಲ್ಲ. ಆ ಒಂದು ದೃಷ್ಟಿಯಿಂದ ನಾವೇನಪ್ಪ ಅದನ್ನು ನಾವು ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಷ್ಟು 1000 ಜನ ಏನಪ್ಪ ಅಂತಕೊಂಡು ವಾಸ ಮಾಡ್ತಾರೆ. ಲೇಔಟ್ ಆಗ್ತಾ ಇದೆ. ಒಂದೊಂದು ಏನಪ್ಪ ಅಂದ್ರೆ ಲೇಔಟ್ ಏನಪ್ಪ 13 ಲಕ್ಷ 15 ಲಕ್ಷ ಕೋಟಿ ಜನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಏನಪ್ಪ ಅಂತಕೊಂಡ್ರೆ ನೀವು ಕಸಾಯಿಖಾನೆ ಮಾಡ್ಬಿಟ್ರಪ್ಪ ಜನ ವಸತಿ ಯಾವ ರೀತಿ ಮಾಡ್ಬೇಕು ಹೇಳಿ. ಈ ಒಂದು ನಿಟ್ಟಿನಲ್ಲಿ ಜನರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಬೇಕು, ನಮಗೆ ಜನರ ಅಧಿಕಾರಿಗಳು ಬೇಕು. ಆದ್ರೆ ಜನರಿಗೆ ಏನಪ್ಪ ಅಂದ್ರೆ ಐತಿಕಾರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಬಹಳಷ್ಟು ಕಳಕಳಿಯಿಂದ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಆಯುಕ್ತರಿಗೆ ಸಹ ನಾವು ಮನವಿ ಮಾಡ್ಕೊಂಡಿದ್ದೇವೆ, ಮನವಿ ಸಲ್ಲಿಸಿದ್ದೇವೆ. ಆದ ಕಾರಣ ನಾವೇನಪ್ಪ ಅಂತಕೊಂಡ್ರೆ ತಕ್ಷಣ ಏನಪ್ಪ ಎಚ್ಚರಿಸಿಕೊಂಡು
ಅದರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಬೇರೆ ಏನಪ್ಪ ಅಂತಕೊಂಡು ಅದನ್ನು ಕಳಿಸ್ಬೇಕಂತಕೊಂಡು ನಾವು ಅವರಲ್ಲಿ ಕೇಳ್ಕೊಂಡಿದ್ದೀವಿ. ನಾವು ಹೇಳಿದ್ದೀವಿ ಕೋರ್ಟಲ್ಲಿ ಏನಪ್ಪ ಸುಮಾರು 150 ಲ್ಯಾಂಡ್ ಇದೆ, ಅಲ್ಲಿಗೆ ಸ್ಥಳಾಂತರ ಮಾಡಿ. ಯಾಕಂದ್ರೆ ಕೋವಿಡ್ ಏನಪ್ಪ ಅಂತ ಸತ್ತಿರ್ತಕ್ಕಂಥ ಜನರಿಗೆ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಏನಪ್ಪ ಬೇಕಾದಷ್ಟು ಜಾಗ ಇದೆ ಅಂತ ನಾವು ಹೇಳಿದ್ವಿ. ಆದರೆ DC ಅವರು ಕೇಳ್ತಾ ಇಲ್ಲ. ಇಲ್ಲಿಲ್ಲ ನಾವು ಅದೆಲ್ಲ ಕೇಳ್ತಾ ಇಲ್ಲ. ನೀವು ಬಂದು 2 ವರ್ಷದಲ್ಲಿ ಲ್ಯಾಂಡ್ ಇದೆ ಅಂತಕೊಂಡು ಮನುಷ್ಯ ಬಂದಾಗ ಮಾಡಿ ನಾವು ಕೇಳಿದ್ರೆ ಈಗಾಗಲೇ ಅಲ್ಲಿ 10 ಏನಪ್ಪ ಟ್ರ್ಯಾಕ್ಟ್ ಟರ್ಮ್ಸ್ ಕೊಟ್ಟಿದ್ದಾರೆ. ಟ್ರ್ಯಾಕ್ಟ್ ಟರ್ಮ್ಸ್ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಟ್ರ್ಯಾಕ್ಟ್ ಟರ್ಮ್ಸ್ ಯಾಕೆ ಸ್ಯಾಂಕ್ಷನ್ ಮಾಡಿದ್ರಿ? ಅವಶ್ಯಕತೆ ಇದ್ದಿಲ್ಲ. ಅದನ್ನ ಮಾಡ್ಕೊಂಡು ಏನಪ್ಪ ಅಲ್ಲಿರ್ತಕ್ಕಂಥ ಅವ್ರು ಸಹ ಏನಪ್ಪ ಅದು ಅದರ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಅಟ್ಯಾಚ್ ಒಂದು ಬೇರೆ ಎಲ್ಲ ಒಂದೇ ಇದು ಮಾಡಿ ಜೊತೆಗೆ KD ಬಿಡ್ತಕ್ಕಂಥ 5 ಎಕರೆ ಏನಪ್ಪ ಅಂತಕೊಂಡು ಗಾರ್ಡನ್ ಕೊಟ್ಟಿದ್ದಾರೆ ಅವರು CS ಆಯ್ತು. ಅಲ್ಲಿ ಸಹ ಅಟ್ಯಾಚ್ ಮಾಡಿದ್ದಾರೆ. ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ನೀವು ದಯವಿಟ್ಟು ಏನಪ್ಪ ಪತ್ರಗಳು ನಾವೆಲ್ಲ ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಹೋಗಿ ನೋಡಿ ನೀವು ಅಲ್ಲಿ ಏನಾಗಿದೆ ಫಿಸಿಕಲ್ ಆಗಿ ಏನಾಗಿದೆ ಅಂತ. DC ಅವರು ನೋಡಿಲ್ಲ, AC ಅವರು ನೋಡಿಲ್ಲ. ಅವ್ರು ಹೇಳ್ತಾರೆ ಇಲ್ಲ ಅದು ಬಹಳ ಯೋಗ್ಯ ಪ್ರದೇಶ. ಯಾವ ಯೋಗ್ಯ ಪ್ರದೇಶ ನೀವು ಅಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ನೀವೇನಪ್ಪ ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ನನ್ನ ಜನರು ಯಾರು ವಾಸ ಮಾಡಬಾರ್ದ? ಇವತ್ತೇನಪ್ಪ ಎಲ್ಲಿ ನೋಡಿದ್ರೆ ರೋಗ ರುಜಿನಗಳಿವೆ, ಎಲ್ಲಿ ನೋಡಿದ್ರಪ್ಪ ಅಂತ ಡಸ್ಟ್ ಇದೆ, ಅದೆಲ್ಲ ಇದೆ. ಆದ್ರೂ ಸಹ ಏನಪ್ಪ ಅಂತ ನಾವು ಸಹಿಸಿಕೊಂಡ್ರೆ ಇವತ್ತು ಎಕ್ಸ್ಟೆಂಡ್ ಆಗ್ತಾ ಇದೆ. ದಿವಸ ಇಬ್ಬರು ಸಾಯ್ತಿದ್ದಾರೆ. ಮನೆ ಇಬ್ಬರದ್ದು ಕಣ್ಣಾರ ಸತ್ತಿದ್ದಾರೆ. ಏನಾರ ರೋಡ್ ನೀವು ಕೆಲಸ ಮಾಡ್ತಿದ್ರ? ರೋಡ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಬೇಡಿಕೊಂಡು ನಾವು ಮಾಡಿದ್ದೀವಿ. ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಅದು ಆಗಿರ್ತಕ್ಕಂಥ 19 ಎಕರೆ 19 ಇಯರ್ಸ್ ಲೀಸ್ ಯಾರಿಗೆ HKD ಇವ್ರು ಕೊಟ್ಟಿದ್ರು, ಯಾರಿಗೆ ನಮ್ಮ HK ಸೊಸೈಟಿ ಅವರಿಗೆ. ಅದು ಇನ್ನು HK ಸೊಸೈಟಿ ಹೆಸರು ಮೇಲೆ ಇವರು ಮಾಡಿ ತೆಗೆದುಕೊಂಡಿದೆ. ಅದರಲ್ಲಿ ಹೋಗಿದೆ. ಅದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಯಾರಿಗೆ DC ಅವರಿಗೆ ಏನಪ್ಪ 1 ಎಕರೆ ಅಲಾಟ್ಮೆಂಟ್ ಮಾಡಿ 2 ಎಕರೆ ಅಲಾಟ್ಮೆಂಟ್ ಮಾಡೋಕ್ಕಿಲ್ಲ. ಅಲ್ಲಿ ಏನಪ್ಪ ಡೀಸೆಲ್ ನಾಯಕ ಕೊಡಬೇಕು, ರೆವೆನ್ಯೂ ಡೈರೆಕ್ಟರ್ ಡೀಸೆಲ್ ಅವರು. ಇಲ್ಲಿ ಏನಪ್ಪ ಅಂತಕೊಂಡ್ರೆ ಈಗ ಅರ್ಧಕ್ಕೆ ಕೊಟ್ಬಿಟ್ರಿ ಮನೆ. ಏನಪ್ಪ ಅಂದ್ರೆ ಯಾರಿಗೆ ಟ್ರ್ಯಾಕ್ಟರ್ ಬಂದು ಪೂಜೆ ಮಾಡಿ ಪಾಪ ಎಲ್ಲ ಲೇಔಟ್ ಮಾಡಿ ಸರ್ವೆ ಮಾಡಿ ಹಾಕ್ಬಿಟ್ರು. ಓಕೆ ಇಲ್ಲಿ ಬಿಡು, ಇಲ್ಲಿಂದ ಬರ್ತಾ ದಾರಿ ಮಾಡಿ ಬಂದಿರ್ತಾ ಹೋಗ್ತಾ ಅಂತ ನಾವು ಮಾಡ್ಕೊಂಡಿದ್ವಿ. ಈ ತಂದು ಬದಲಾಗಿ ಏನಪ್ಪ ಕಷಾಯಕ್ಕೆ ಹಾಕ್ಬಿಟ್ರಪ್ಪ ಅಂತಕೊಂಡ್ರೆ ಆ ವಿಷಯ ನಮ್ಮ ಊರಿನ ಜನರಿಗೆ ತಿಳಿಸಿಲ್ಲ. ನಗರಸಭೆ ಸದಸ್ಯರು ಬಂದು ತಿಳಿಸಿದ್ರೆ ಅವತ್ತೇ ಬಂದು ನಾವು ಊರಿನ ಎಲ್ಲ ಸಾರ್ವಜನಿಕರಿಗೆ ಒಂದು ಲೆಟರ್ ತಗೊಂಡು ಬಂದು ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಅವರಿಗೆ ಮತ್ತು DC ಸಾಹೇಬರಿಗೆ ಒಂದು ಮನವಿ ಕೊಟ್ಟು ನಾವು ಅಲ್ಲಿ ರದ್ದು ಮಾಡ್ರಿ, ಆಕೆ ಮಾಡ್ರಿ ಅಂತ ಹೇಳ್ತಿದ್ರು ಸರ್. ಅದು ನಮ್ಮ ಗಮನಕ್ಕೆ ತಂದಿಲ್ಲ. ಅಚಾನಕ್ ಆಗಿ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಾರೆ ಸರ್. ನಾವು ನೋಡಿ ಈಗ 1 ವಾರ ಆಯ್ತು. ಆ ವಾರದಿಂದ ಎಲ್ಲ ನಾವು ಸೇರಿಕೊಂಡು ಅಲ್ಲಿ ಇರುವಂತ ಹಿರಿಯ ನಾಯಕರು ಮತ್ತೆ ಎಲ್ಲ ಸಾರ್ವಜನಿಕರು ಅಲ್ಲಿ ಬಡಾವಣೆ ಎಲ್ಲ ಸೇರಿಕೊಂಡು ನಾವು ಮೊನ್ನೆ ಹೋದಾಗ AC ಸಾಹೇಬರು ಕೂಡ ಬಂದ್ರು ಸರ್. ಅವ್ರು ಕೂಡ ನಾವು ಮನವಿ ಮಾಡ್ಕೊಂಡ್ವಿ, ಒಂದು ಲೆಟರ್ ಕೊಟ್ಟಿವಿ ಸರ್. ಇದು ರದ್ದು ಮಾಡ್ರಿ. ನಮ್ಮ ಸುತ್ತಮುತ್ತಲಿ ಇರುವಂತ ಕಾಲೇಜು ಸ್ಕೂಲು ಮೇನ್ ಅಂದ್ರೆ ಪವಿತ್ರವಾದಂತ ಬಸವಣ್ಣಪ್ಪ ಗುಡಿ ಇದೆ ಸರ್. ಆ ಬಸವಣ್ಣ ಗುಡಿ ಮುಂದೆನೆ ಒಂದು 150 ಫೀಟ್ 200 ಫೀಟ್ಗೆ ಅದು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಕಸಾಯಿಖಾನೆ. ಅದ್ರ ಪಕ್ಕದಲ್ಲೇನೆ ರಾಘವೇಂದ್ರ ಗುಡಿ ಇದೆ. ಅದ್ರ ಪಕ್ಕದೇ ಕಾಳಿಕಾದೇವಿ ಗುಡಿ ಇದೆ ಸರ್. ಈಗ ನಾವು ಸುತ್ತಮುತ್ತ ಹೇಳೋದಿಷ್ಟೇ, ಅಲ್ಲಿ ಇರುವಂತ ITI ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮತ್ತೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಹಾಸ್ಟೆಲ್ಗಳು ಅಲ್ಲೇ ಇದಾವೆ ಸರ್. ನಿನ್ನೆ ಕೂಡ ನಾವು DC ಅವ್ರ ಮನೆ ಮಾಡ್ಕೊಂಡಾಗ ಅವ್ರು ಏನಂತ ನಾವು ಮಾಡೋದು ಅಲ್ಲೇ ಅಂತಾರ. ನಾವು ಈಗಾಗಲೇ ನಾವೆಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ವಾರ್ಡ್ ನಂಬರ್ 33 ಸಾರ್ವಜನಿಕ ಎಲ್ಲರೂ ನಾಳೆ ನಾವು ರಿಕ್ವೆಸ್ಟ್ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ನಮಗೆ ಸರ್ಕಾರದಿಂದ ಯಾವುದೇ ನಮಗೆ ರದ್ದು ಮಾಡ್ಕೊಂತವ್ರಿಗೆ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಸೋಮವಾರ ಅಥವಾ ಮಂಗಳವಾರ ಅಂಬೇಡ್ಕರ್ ಸರ್ಕಲ್ ಹಿಡಿದು ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಸರ್. ಊರಿನ ಸಾರ್ವಜನಿಕರು ಎಲ್ಲರೂ ಬಂದು, ಇಲ್ಲ ಅಂದ್ರೆ ರಸ್ತೆ ರೋಗ ಮಾಡೋದು ಖಚಿತ ಸರ್. DC ಅವ್ರೇನು 1 ವರ್ಷ ಇರ್ತಾರೆ 2 ವರ್ಷ ಇರ್ತಾರೆ. ಅವ್ರು ಹಾಕ್ತಾರ ಹೋಗ್ಬಿಡ್ತಾರೆ. 3 ವರ್ಷ ಇರೋರು ನಾವು ಅಲ್ಲಿ ಎಲ್ಲರಿಗೆ ಸುತ್ತಮುತ್ತ ತೊಂದರೆ ಆಗ ನಮ್ಗೆ ಕಸಾಯಕಾಗಿ ಯಾರು ಬೇಕು ಸರ್? ಆಗ್ಬೇಕು. ಸಿಟಿಯಿಂದ 15-10 ಕಿಲೋಮೀಟರ್ ದೂರ ಹಾಕಂತ ಹೇಳಿದ್ರು. ಆ ತಂದಿ ನಮ್ಮ ಊರಾಗ ಹಾಕಿದ್ರೆ ನಾವು ಏನ್ ಮಾಡೋದು? ಎಲ್ಲ ಇಲ್ಲದು ಮತ್ತೆ ಅದು ಯಾವ್ದು ನಾಯಿ ಸೆಂಟರ್ ಅದೊಂದು ಹಾಕ್ತಾರಂತ. ಅದೊಂದು 2-3 ಸಾವಿರ 10 ಸಾವಿರ ನಾಯಿ ತಂದು ಒಂದು ರೂಮ್ ಕಟ್ತಾರಂತ. ಅಂತವೆಲ್ಲ ತಂದಾಗಿದ್ರೆ ನಮ್ಮ ಅಲ್ಲಿರುವ ಸುತ್ತಮುತ್ತ ಪ್ರದೇಶದವ್ರು ಏನ್ ಮಾಡೋದು? ಅದಕ್ಕೆ ನಾವು ಸ್ಟ್ರೈಕ್ ಮಾಡೋದಂತೂ ಪಕ್ಕ ಸರ್. ಆ GB ಮೀಟಿಂಗ್ ಅಲ್ಲಿ ನಮ್ಮ ವಾರ್ಡ್ ನಗರಸಭೆ ಸದಸ್ಯರು ವಿರೋಧ ಮಾಡಿದ್ದಾರೆ. ಅದೇ ಸಭೆಯಲ್ಲಿ ಕೂಡ ರಾಯಚೂರು ನಗರ ಶಾಸಕರಾಗಿದ್ದ ಶಿವರಾಜ್ ಪಾಟೀಲ್ ಅಣ್ಣವರು ಇದ್ರು, ಅವರು ಕೂಡ ವಿರೋಧ ಮಾಡಿದ್ದಾರೆ. ಅದು ಚರ್ಚೆ ಆಗಿದ್ದ ವಿಷಯ. ಅವತ್ತು ಅನುಮೋದನೆ ಸಿಕ್ಕಿಲ್ಲ. ಅವತ್ತು ವಿರೋಧ ಮಾಡಿದ ಮೇಲೆ ನೀವು ಅಣ್ಣವ್ರು ಏನು ಕೇಳಿದ್ರು ಪ್ರಶ್ನೆ, ಈಗ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಪೇಪರ್ ಯಾರಿಗೂ ಸಿಕ್ಕಿಲ್ಲ. ಫೈನಲ್ ಅದೇ ಜಾಗ DC ಅವರು ಅದೇ ಫೈನಲ್ ಮಾಡ್ಯಾರ ಅಂತ ಗೊತ್ತಾಗಿಲ್ಲ. ಅದಾದ್ಮೇಲೆ ಏನಾಯ್ತು, ಮೊನ್ನೆ ಬುನಾದಿ ನೋಡುವಾಗ ನಮ್ಮ 4-5 ಜನ ಹುಡುಗರು ನೋಡಿದಾಗ ಏನು ನಮ್ಮ ಹುಡುಗರೇ ಅಲ್ಲಿ ಉಸುಗ ಹಾಕಿದ್ದಾರೆ. ಯಾರು ಟ್ರ್ಯಾಕ್ಟರ್ ಲಾರಿ ಏನಿರುತ್ತೆ ಆ ಹುಡುಗರು ಉಸುಗ ಹಾಕಿದಾಗ ಅವಾಗ ಏನ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಪ್ಪ ಅವಾಗ ಇಲ್ಲಿ ಕಸಾಯಖಾನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಸಾರ್ವಜನಿಕರ ಗಮನಕ್ಕೆ ಬಂದಾಗ ಅದಾದ್ಮೇಲೆ ನಾವಲ್ಲೊಂದು ಸಭೆ ಮಾಡಿದ್ವಿ. ಸಭೆ ಮಾಡಿ ಇದನ್ನು ವಿರೋಧ ವ್ಯಕ್ತಪಡಿಸಿದ್ವಿ. ನಿಮ್ಗೆ ಇನ್ನೊಂದು ಬಹಳ ಅಚ್ಚರಿ ಸಂಗತಿ ಹೇಳ್ಬೇಕಂದ್ರೆ,
ಯಾವ ಕಸಾಯಿಖಾನೆನ ಮಾವಿನಕೆರೆಯಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ಇಷ್ಟ ಇಲ್ಲ, ಅವರಲ್ಲಿ ಹೋಗಕ್ಕೆ ರೆಡಿ ಇಲ್ಲ, ಫೋರ್ಸ್ಫುಲಿ ಅವರಿಗೆ ಒತ್ತಾಯ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅದಾದ ನಂತರ ಈಗ ಏನು ವಿತಂಡವಾದ, ನಾನು ವಿತಂಡವಾದ ಅಂತಾನೆ ಹೇಳ್ಬೋದು, ಆ ಜಾಗ ಇಂಡಸ್ಟ್ರಿಯಲ್ ಏರಿಯಾ ಸರ್ಕಾರಿ ಜಾಗ ಅಂತ ಏನು ಕರೀತಾರೆ, ಈ ಸ್ಲಾಟರ್ ಹೌಸ್ ಮಾಡ್ಬೇಕಂದ್ರೆ ದಟ್ ಶುಡ್ ಬಿ, ಈಗ ಅಲ್ಲಿರ್ತಕ್ಕಂಥ ಲೇಔಟ್ ಮಾಡಿದ್ದು ಯಾರು, ನಾವು ಥರ್ಡ್ ಪಾರ್ಟಿ ಮನುಷ್ಯ ಅಲ್ಲ, ಅದು ಪ್ಯೂರ್ಲಿ ಬಿಲಾಂಗ್ಸ್ ಟು KADB ಲೇಔಟ್. KADB ಲೇಔಟ್ ಅಂದ್ರೆ ಸರ್ಕಾರ ಅಧೀನದಲ್ಲಿ ಬರೋದು. ಆಮೇಲೆ ಮನೆಗಳ ಕಟ್ಟಿದ್ದು ಯಾರು, ಶಿವಕುಮಾರ್ ಬೇರೆ ಯಾರು ಕಟ್ಟಿಲ್ಲ, ಅದು ಕಟ್ಟಿದ್ದು ಹೌಸಿಂಗ್ ಬೋರ್ಡ್ ಅವರೇ. ಹೌಸಿಂಗ್ ಬೋರ್ಡ್ ಬರೋದು ಸರ್ಕಾರದ ಅಧೀನದಲ್ಲಿ. ಈ ಲೇಔಟ್ ಹೆಂಗಾಗಿದೆ ಅಂದ್ರೆ ಪ್ರೈಮ್ ಲೊಕೇಶನ್ ಆಗಿದೆ, ಪ್ರೈಮ್ ಲೇಔಟ್ ಆಗಿದೆ. ಈಗ ಆಮೇಲೆ ಈ ಜಾಗ ಸರ್ಕಾರದ ಬರುತ್ತೆ, ಇಲ್ಲ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಬಟ್ ಆ ಜಾಗದಿಂದ ವಸತಿ ಪ್ರದೇಶ ಎಷ್ಟು ದೂರ ಇದೆ, ಆ ಜಾಗದಿಂದ ದೇವಸ್ಥಾನಗಳು ಎಷ್ಟು ದೂರ ಇದೆ, ಆ ಜಾಗದಿಂದ ಶಾಲೆಗಳು ಎಷ್ಟು ದೂರ ಇದೆ, ಆ ಜಾಗದಿಂದ ಸಾರ್ವಜನಿಕ ವಾಸ ಮಾಡ್ತಕ್ಕಂಥ ಏರಿಯಾ ಎಷ್ಟು ದೂರ ಇದೆ, ಆ ಜಾಗದಿಂದ ಹಿಂದೂಗಳ ಶ್ರದ್ಧಾ ಕೇಂದ್ರ ಎಷ್ಟು ದೂರದಲ್ಲಿದೆ, ಇವೆಲ್ಲ ಜಿಲ್ಲಾಧಿಕಾರಿಗಳು ಜಾಗ ಫೈನಲ್ ಮಾಡುವಾಗ ಅಟ್ಲೀಸ್ಟ್ ಊರಿನವರ ಒಪ್ಪಿಗೆ NOC ಆದ್ರೂ ತಗೋಬೇಕಲ್ಲ ಸಾರ್ವಜನಿಕರದ್ದು. ಆಗ್ಲಿ, ಈಗ ಸರ್ಕಾರಗಳ ಕೆಲಸ ಮಾಡೋದು ಸಾರ್ವಜನಿಕೋಸ್ಕರ, ಸಿಸ್ಟಮ್ ಇರೋದು ಸಾರ್ವಜನಿಕರಿಗೋಸ್ಕರ. ಈ ಸಾರ್ವಜನಿಕರು ಬೇಡ ಅಂದಮೇಲೆ ನಾವು ಅಲ್ಲೇ ಮಾಡ್ತೀವಿ ಅಂತಕ್ಕಂಥ ಉದ್ದೇಶ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಿಮ್ಮೆಲ್ಲರ ಮುಖಾಂತರ ಕೇಳೋದಿಷ್ಟೇ, ನಾವು ಏನಪ್ಪ ಅವ್ರ ಜೊತೆಗೆ ಗುದ್ದಾಡೋದಾಗಲಿ ಏನೇ ಮಾಡೋದಾಗಲಿ ನಾವು ಬಹಳ ಡೌನ್ ಟು ಅರ್ಥ ಹಂಬಲ್ ರಿಕ್ವೆಸ್ಟ್ ಆಗಿ DC ಸಾಹೇಬರಿಗೆ ಮತ್ತು AC ಸಾಹೇಬರಿಗೆ ನಿನ್ನೆ ಸಂಪೂರ್ಣ ದಿನ ಅವರಿಗೆ ಕೊಟ್ಟು ಚರ್ಚೆ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರಿಂದ ಈ ಒಂದು ಕಾರ್ಯಕ್ಕೆ ಸ್ಟೇ ತರ್ತಕ್ಕಂಥ PL ಆಗಿ ಸ್ಟೇ ತರ್ತಕ್ಕಂಥ ಕೆಲಸನೂ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಸಾರ್ವಜನಿಕರು ನಿಮ್ಗೆ ಗೊತ್ತಲ್ಲ, ಇದು ಎಲ್ಲರಿಗೂ ಒಂದು ಎಮೋಷನಲ್ ವಿಷಯ. ಬೇರೆದಿಲ್ಲಪ್ಪ, ತಂದು ಏನೋ ಒಂದು ನಮ್ಮಲ್ಲಿ ಹಾಕಿದ್ದಾರೆ, ಯಾವುದೋ ಒಂದು ಫ್ಯಾಕ್ಟ್ರಿ ಹಾಕಿದ್ದಾರೆ, ಜಿನ್ನಿಂಗ್ ಫ್ಯಾಕ್ಟ್ರಿ ಹಾಕಿದ್ದಾರೆ, ಹಿಟ್ಟಿನ ಗಿರಣಿ ಹಾಕ್ತಾರೆ, ಕಾರ್ಪೊರೇಟ್ ಗಿರಣಿ ಹಾಕ್ತಾರೆ. ಅಂದ್ರೆ ಈಗ ಸಾರ್ ಹೇಳಿದಂಗೆ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ ಇದ್ರೆ ಟ್ರಾಕ್ಟರ್ ಮೇಲೆ ಹಾಕಿದ್ರೆ ನಾವು ಸಹಿಸ್ಕೊಂಡ್ವಿ. ಈಗ ಯಾಕಂದ್ರೆ ನಮ್ಮವ್ರು ಈಗ ನೋಡಿರ್ಬೋದು, ಯಾವತ್ತೂ ಕೂಡ ನಾವೆಲ್ಲ ಅಣ್ಣತಮ್ಮರಿಂದ ಯಾವ್ದು ವಿರೋಧ ಮಾಡಿಲ್ಲ. ಬಟ್ ಇದು ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಊರಿನ ಜನಗಳಿಗೆ, ಈಗ ಅಲ್ಲಿ ಮನೆ ತಗೊಂಡವ್ರು ಎಂತವ್ರು ಇದ್ದಾರೆ, ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಒಂದು 20-30 ಲಕ್ಷ ಬಂದು ಸೇವಿಂಗ್ಸ್ ತಗೊಂಡು ಮನೆ ತಗೊಂಡು, ಇಲ್ಲಪ್ಪ ರೋಡ್ ಚೆನ್ನಾಗಿದೆ, ಆರಾಮ್ ವಾಕಿಂಗ್ ಮಾಡ್ಕೊಂಡು ನಮ್ಮ ಮೊಮ್ಮಕ್ಕಳ ಜೊತೆ ಹೆಂಡತಿ ಜೊತೆ ಆರಾಮ್ ಇರೋಣ ಅಂತ ಬಂದಿದ್ದಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಸಣ್ಣ ಚಿಕನ್ ಸೆಂಟರ್ ಆದರೆ 100 ನಾಯಿ ಅದು ಸುತ್ತಮುತ್ತ ಇರುತ್ತೆ. ಸ್ಲಾಟ್ ಹೌಸರ್ ಆದ್ಮೇಲೆ ನೀವು ಹೇಳಿದಂಗೆ ಸರ್, ನಿಮ್ಮ ವಯಸ್ಸಿನವ್ರು ಎಲ್ಲರೂ ಇದ್ರೆ ಏಜ್ ಆದವರು, ಆ ವಯಸ್ಸಿನವ್ರು ಹೆಂಗ್ ವಾಕಿಂಗ್ ಮಾಡ್ಬೇಕಲ್ಲಿ, ಆ ವಯಸ್ಸಿನವ್ರ ಮಕ್ಕಳು ಮೊಮ್ಮಕ್ಕಳು ಹೆಂಗ್ ವಾಕಿಂಗ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ಮ ಅಧಿಕಾರಿಗಳ ಈ ಮನೆ ಹೆಣ್ಮಕ್ಳಿಗೆ, ಈ ಮನೆ ಹುಡುಗರಿಗೆ, ಈ ಮನೆ ವಯಸ್ಸಾದವ್ರಿಗೆ ಬೆಲೆ ಇಲ್ವಾ? ಈಗ ಅವ್ರಿಗೆ ಏನಾದ್ರೂ ಆದ್ರೆ ನಡೆಯುತ್ತಾ? ಈ ರೀತಿ ಈ ಸಂದರ್ಭದಲ್ಲಿ ಶಿವಕುಮಾರ್ ಪೊಲೀಸ್ ಪಾಟೀಲ್, ರವಿಕುಮಾರ್, ಸಂತೋಷ್ ಕುಮಾರ್ ಮಾಲಿ ಪಾಟೀಲ್, ಶಂಶಾಲಂ, ಪ್ರಕಾಶ್ ಪೊಲೀಸ್ ಪಾಟೀಲ್ ಸೇರಿದಂತೆ ಇತರರಿದ್ದರು.